ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಹೌದು, ಡಾನ್ ಜಗನ್ನೇ ಮಾತಾಡ್ತಾ ಇರೋದು. ಹೇಗಿದೆ ಬಾಂಬೆ? ನಡೀತಾ ಇದೆಯಾ ಇಲ್ಲ ಓಡ್ತಾ ಇದೆಯಾ? ನಿಮ್ಗೇನ್ ಬಿಡಪ್ಪ, ಮಚ್ಚು ಲಾಂಗ್ಗಳೇ ಬೇಕಾಗಿಲ್ಲ. ಎಲ್ಲ ಲೇಟೆಸ್ಟ್ ಪಿಸ್ತೂಲ್ಗಳು, AK-47ಗಳು. ಏನೋ ಪಾಂಡುರಂಗ ಗಲಿಗಲಿನ ಅವನ ಕಿಡ್ನಾಪ್ ಮಾಡಿದ್ರೆ 5 ಕೋಟಿನ. ನಮ್ಮ ಏರಿಯಾದಲ್ಲಿರೋ ಗಲಿಗಲನ್ನ ಕಿಡ್ನಾಪ್ ಮಾಡೋದು ಎಷ್ಟೊತ್ತಿನ ಕೆಲಸ. ನಿನ್ನ ಕೆಲಸ ಆಯ್ತು ಅಂತ ತಿಳ್ಕೊ. ಅಡ್ವಾನ್ಸು ಕೆಲಸ ಆದ್ಮೇಲೆ ಕೊಡ್ತೀಯಾ? ಓಕೆ ಡನ್. ಸೈಕಲ್ ಚೈನು ಸೋಡಾ ಬಾಟ್ಲು ಬಂಡ್ರೋ ಇಲ್ಲೇ. ನಿಮ್ಮಿಬ್ರಲ್ಲಿ ಸೋಡಾ ಬಾಟ್ಲಿ ಯಾರು, ಸೈಕಲ್ ಚೈನ್ ಯಾರು? ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಾನ್ ಸೈಕಲ್ ಚೈನ್ ಬಾಸ್, ನಾನ್ ಸೋಡಾ ಬಾಟ್ಲಿ ಬಾಸ್. ಬಾಂಬೆಯಿಂದ ಫೋನ್ ಬಂದಿತ್ತು, ಪಾಂಡುರಂಗ ಗಲಿಗಲಿಯನ್ನು ಕಿಡ್ನಾಪ್ ಮಾಡಬೇಕು. ಇದೇ ಏರಿಯಾದಲ್ಲಿ ಇದ್ದಾನೆ. 5 ಕೋಟಿ ನೀನು ಎಡವಟ್ ಮಾಡ್ಕೋಬೇಡಿ. ನೀನ್ ಹೋಗ್ತೀಯ ನಾನು ಹೋಗ್ಲೋ? ಹೋಗ್ತೀವಿ, ಇಬ್ರು ಒಟ್ಟಿಗೆ ಹೋಗ್ಬಿಡ. ಇಂಥ ಕೆಲಸಕ್ಕೆ ಇಬ್ರು ಒಟ್ಟಿಗೆ ಹೋಗೋದೇ ಒಳ್ಳೇದು. ಹೋಗಿ ಒಳ್ಳೆ ಸುದ್ದಿ ತನ್ನಿ, ಇಲ್ಲಾಂದ್ರೆ ಗೊತ್ತಲ್ಲ ನಿಮ್ಮಿಬ್ರ ಹೆಸರಲ್ಲಿ ಒಡೆ ಪೈಸ ಮಾಡಿಸಿ ಕಾಗಿಗಳಿಗೆ ಹಂಚಿ ಬಿಡ್ತೀನಿ. ಮಗನೇ ಏನಾಯ್ತು? ನಿಮ್ಮ ಮುದ್ದಿನ ಸೊಸೆ ಇದ್ದಾಳಲ್ಲ, ಬಂದು ಒಂದು ಡಿಕ್ಕಿ ಕೊಟ್ಲು ನೋಡಿ, ಎಡಗಡೆ ಮೂಳೆ ಹಂಗೆ ಕಳಕ್ ಅಂತ ಬಿಟ್ಕೊಂಡ್ಬಿಡ್ತು. ಅದೊಂದು ಗೂಳಿ. ಬರೀ ಗೂಳಿ ಅಲ್ಲ, ಭದ್ರ ಕಾಳಿ. ಆ ಜಾಜಿ ಜಂಬಲ್ ದಿನ್ನಿ ಅವ್ರಿಗಿಂತ ಟಗರೆ ಬಾಸಿ. ಅದು ಗುದ್ದೋದ್ಕಿಂತ ಮುಂಚೆ ಗುದ್ದಿಸ್ಕೊಳ್ಳೋನ್ಗೆ ಇದು ಗುದ್ದೋದಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಪರಿಹಾರ ಏನಂತೆ? ಅವ್ರಾಗ ಅವರು ಪ್ರೀತಿಯಿಂದ ಬಂದು ನಾನು ತಬ್ಕೊಂಡ ದಿವಸ ಮೂಳೆ ಮತ್ತೆ ಕುಡ್ಕೊಂಡ್ಬಿಡುತ್ತಂತೆ. ಹಬಿ, ಈ ನಿಮ್ಮ ನೀನಾಸಂ ಡ್ರಾಮಾ ಎಲ್ಲ ನನ್ನ ಹತ್ರ ನಡೆಯಲ್ಲ. ಮೈಂಡ್ ಇಟ್. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಗಿವ್ ಮಿ 3000 ಅಂತ ನಾನು ನಿಮ್ಮ ಹತ್ರ ಕೇಳಲ್ಲ. ಕತೆಗೆ ಏನ್ರಿ ಇದು? ಇದಕ್ಕಿದ್ದಂಗೆ ನಿಮಗೆ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ನಿನ್ನೆ ರಾತ್ರಿ ನೀವು ಮಲಗಿದ್ರಲ್ಲ, ಆಗ ನಿಮ್ ಚಡ್ಡಿ ಜೇಬಿಂದ 3000 ಎಗರಿಸ್ಬಿಟ್ಟೆ. ಮತ್ತೆ ನಮ್ ಖರ್ಚಿಗೆ ಇನ್ನು 10 ರೂಪೀಸ್ ಉಳಿಸಿದೀನಿ, ಅದನ್ನ ಬೇಕಾದ್ರೆ ಖರ್ಚು ಮಾಡ್ಕೊಳ್ಳಿ. ಅಭಿ, ಟೇಕ್ ಕೇರ್ ಆಫ್ ಯುವರ್ ಲೆಫ್ಟ್ ಹ್ಯಾಂಡ್. ಓಕೆ, ಬಾಯ್. ಅಯ್ಯೋ ಮಗನೇ, ನನ್ ಕಣ್ಣಿಂದ ಇದನ್ನೆಲ್ಲ ನೋಡಕ್ ಆಗ್ತಾ ಇಲ್ಲಪ್ಪ. ಏನು ಹಾಗಂತ ತಾವು ಎಡಗೈನ ಮುರ್ಕೊಂಡ್ಬಿಡ್ತೀರಿ? ನನ್ಗೇನೋ ಬಂತು ಗ್ರಹಚಾರ. ರಾಮ ಕೃಷ್ಣ ಅಂತ ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಕೂತಿ ಬರ್ತೀನಿ. ಮನೇಲಿ ಯಾರು ಇಲ್ಲ. ಎಲ್ಲಾಳಾಗ ಹೋದ್ರು ಹೋಗೋಳು ನನಗೆ ಹೇಳ್ಬಿಟ್ಟ ಹೋಗ್ತಾಳೆ. ಗೂಬೆಥಲ ಒಬ್ಬನೇ ಕೂತಿಲ್ಬೇಡ, ಕಳ್ಳ ಬೆಕ್ಕು ಬಂದು ಹಾಗೆ ಕುಡಿದ್ಬಿಟ್ಟ. ರಗಮ, ಏನಪ್ಪ ಈಗ ಅಪ್ಪಿತಪ್ಪಿ ಎಡಗಡೆ ಸೈಡ್ ಬಂದ್ಮೇಲೆ ಏನಾದ್ರೂ ಮೆವೆಗೆ ಆಗ್ಬಿಡ್ತು ಅಂದ್ರೆ ನಾನು ಏನು ಮಾಡ್ಲಿ? ಗೋಡೆಗೆ ಬೆನ್ನು ಹಾಕಿ ಚೆನ್ನಾಗಿ ತಿಕ್ಕೋ, ನಾವೇ ನಿಂತೋಗುತ್ತೆ. ಇಷ್ಟೊತ್ತಾದ್ರೂ ವೆಹಿಕಲ್ ಕಳಿಸಿಲ್ಲ. ಈ ಜನಗಳಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲಿ ಪಾಂಡುರಂಗ ಗಲ್ಗಲಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ನ ಡ್ಯಾಮೇಜ್ ಮಾಡ್ಕೊಂಡು ರೆಸ್ಟ್ ತಗೊಳ್ತಾ ಇದ್ದಾರೆ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಮೇಡಮ್ ಹೊಡೆದ್ರಿ? ಈ ಸಮಾಜ ಸೇವಕಿ ಜಾತಿ ಜಂಬಲ್ದಿನಿನ ಯಾರು ಅಂತ ಕೇಳಿದ ಮೊದಲೇ ವ್ಯಕ್ತಿಗಳೇ ನೀವು. ಗಲಿಗಳಿಗೆ ನೀವೇನಾಗ್ಬೇಕು? ಓ ಮೈ ಗಾಡ್, ಇದು ನಿಮ್ಗೆ ಗೊತ್ತಿಲ್ವಾ? ಆಕ್ಚುಲಿ ಈ ಗಲಿಗಲಿ ವಂಶಕ್ಕೆ ಇಂಪಾರ್ಟೆಂಟ್ ವ್ಯಕ್ತಿನೇ ನಾನು. ಈ ಗಲಿಗಲಿ ವಂಶ ವಾಕ್ ಮಾಡ್ತಾ ಇರೋದೇ ನನ್ನಿಂದ. ನಾವು ಗಲಿಗಲಿ ಅವ್ರನ್ನ ಮಾತಾಡಿಸ್ಬೋದಾ? ಬೇರೆ ಕೆಲಸ ಎಲ್ಲ, ಸುಮ್ಮನೆ ಕೂತಿದ್ದಾರೆ, ಹೋಗಿ ಮಾತಾಡ್ಸಿ. ಡಿಸ್ಗಸ್ಟಿಂಗ್ ಪೀಪಲ್. ನಮಸ್ಕಾರ ಸರ್. ಮೇಡಮ್ ಅವ್ರು ಆಚೆ ಹೋದ್ರು. ಅವ್ರು ಇಲ್ಲಿದ್ರು ಒಂದೇ, ಆಚೆ ಇದ್ರು ಒಂದೇ. ತಾವ್ ಯಾರು, ಏನಕ್ಕಪ್ಪ ಬಂದಿದ್ದು? ನಿಮ್ ಎಡ್ಗೇನು ಹೇಗಿದೆ ಸರ್? ಅದ್ರ ಪಾಡಿಗೆ ಅದು ಇದೆ ಕಣಪ್ಪ. ಈಗೀಗ ನೋವು ನನಗೆ ಈತ ಕೊಡಕ್ ಶುರು ಮಾಡ್ಬಿಟ್ಟಿದೆ. ಮೇಡಮ್ ಅವ್ರು ನಿಮ್ಮನ್ನ ಇಂಥ ಪರಿಸ್ಥಿತಿಲಿ ಯಾಕೆ ಬಿಟ್ಟೋದ್ರು? ಅವ್ರಿಗೆ ಪತಿ ಸೇವೆಗಿಂತ ಸಮಾಜ ಸೇವೆನೇ ತುಂಬಾ ಮುಖ್ಯ ಅಂತ ಕಣಪ್ಪ. ಹಂಗಾಗಿ ನನ್ನನ್ನು ಬಿಟ್ಬಿಟ್ಟು ಹೋಗೋರೆ. ಸರ್, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ಇರೋ 2 ಕೈನಲ್ಲಿ 1 ಕೈ ಮುರ್ಕೊಂಡ್ ಕೂತಿದ್ದೀನಿ ಕಣ್ರ. ನನ್ನಿಂದ ಏನರ ಕೆಲಸ ಆಗುತ್ತೆ. ಹೋಗ್ರಪ್ಪ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ರ. ಆಗುತ್ತೆ ಸರ್. ಹಾಡಿಲಿ ಒಬ್ರು ಪೇಷಂಟ್ ಇದ್ದಾರೆ. ನಿಮ್ ಹೊಸ ಗುಣ ಚೆನ್ನಾಗಿದೆ ಅಂತ ಗೊತ್ತಾಯ್ತು. ನೀವು ಮುಟ್ಟಿದ್ರೆ ಸಾಕು, ಅವ್ರು ಸರಿ ಹೋಗ್ತಾರೆ. ಎಂತ ಪೆತ್ಕೊಂಡ್ರ ನೀವು? ನಾನು ಮುಟ್ಟಿದ್ರೆ ಸರಿ ಹೋಗುತ್ತೆ ಅನ್ನೋ ಆಗಿದ್ರೆ ನನ್ನ ಎಡಗೈನ ನಾನೇ ಮುಟ್ಕೊಂಡು ಸರಿ ಮಾಡ್ಕೊಂಡ್ಬಿಡ್ತಿದ್ನಲ್ರು. ಆಗಲ್ಲ ಸರ್, ಹಿತ್ಲು ಗಿಡ ಮದ್ದಲ್ಲ, ಮನೆ ಮದ್ದು ಮನೆಯವ್ರಿಗೆ ಆಗಲ್ಲ ಅಂತ ಗಾದೆನೇ ಇದೆಯಲ್ಲ. ನಿಮ್ ಹಸ್ತಗುಣ ಚೆನ್ನಾಗಿದೆ, ಒಂದ್ಸಲ ಮುಟ್ಬಿಡಿ. ಏನೋ ಹೇಳ್ಕಟ್ಟಾಕ್ಬಿಟ್ನಲ್ಲ ಇವನು. ಅದು ನೋಡಪ್ಪ, ಈ ಗಂಡಸ್ರಾಗಿದ್ರೆ ನಮ್ಮ ತಾಯಿಗೂ ಮುಟ್ಟಲ್ಲಪ್ಪ. ಗಂಡಸ್ರಲ್ಲ, ಹೆಂಗಸ್ರು. ಹೆಂಗಸ್ರು ಅಲ್ಲ, 16ರ ತರುಣಿ. ಸ್ಟಾರ್, ಎಲ್ಗೋಗ್ತಾ ಇದ್ದೀರಾ? ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ, ಬರ್ರಿ.
ಅಲ್ಲ ಅದು ಯಾರನ್ನ ಮುಟ್ಬೇಕು ದಯವಿಟ್ಟು ಬನ್ನಿ ಸಾರ್ ಅಂದ್ರಿ, ನಾನು ಬಂದೆ. ಈಗ ನೋಡಿದ್ರೆ ಯಾವುದೋ ಕತ್ಲೆ ಕೋಣೆಲ್ಲ ತಂದು ಕೂರಿಸ್ಬಿಟ್ಟಿದ್ರಲ್ಲ, ಈ ಥರ ಎಲ್ಲ ಮಾಡೋದಕ್ಕೆ ಕಿಡ್ನಾಪ್ ಅಂತಾರಲ್ವಾ? ನಾವು ಮಾಡಿರೋದು ಅದನ್ನೇ. ಎಂಥ ದೊಡ್ಡ ಬಡ್ಡಿ ಮಕ್ಕಳು ನೀವು. ಅಲ್ಲ ನೋಡೋದಕ್ಕೆ ಇಬ್ರು ಒಂದೇ ಥರ ಇದ್ದೀರಾ, ಒಬ್ರು ತಲೆಲ್ಲ ಆದ್ರೂ ಬುದ್ಧಿ ಅನ್ನೋದು ಬೇಡವೇನ್ರ? ಅಲ್ಲ ಕಟ್ರ ಕಿಡ್ನಾಪ್ ಮಾಡಿ ಕರ್ಕೊಂಬರೋವಾಗ ಕಣ್ಣಿಗೆ ಏನಾದರೂ ಒಂದು ಬಟ್ಟೆ ಅಂತ ಕಟ್ಟಬೇಕು ತಾನೆ. ನನಗೀಗ ನಿಮ್ಮ ಅಡ್ಡ ಎಲ್ಲಿದೆ, ಏನು ಕತೆ ಎತ್ತ ಎಲ್ಲ ಗೊತ್ತಾಗ್ಬಿಡ್ತೀಯಲ್ರ? ಇವಾಗ ನೀವ್ ಎಲ್ಲಿದ್ದೀರಾ ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ ಬಿಡಪ್ಪ. ಪಾಂಡುರಂಗ ಗಲಿ ಗಲಿ. ಯಾವುದೋ ಹೊಸ ಪಾರ್ಟಿ ಎಂಟ್ರಿ ಕೊಟ್ಟಂಗಾಯ್ತು. ಅವ್ರು ನಮ್ಮ ಬಾಸು. ಅಯ್ಯೋ ಶಿವನೇ, ಇಷ್ಟು ದಿವಸ ನಮ್ಮ ಮೆಂಡ್ರ ಮಾತ್ರ ಗಲಿಗಲಿ ಅಂತ ಕರಿತಾ ಇದ್ರು, ಈಗ ನಿಮ್ ಬಾಸು ಕರೆಕ್ಟ್ ಶುರು ಹಚ್ಕೊಂಡ್ಬಿಟ್ಟ. ಅಲ್ಲ ಕಣಯ್ಯ ಬಾಸು, ಒಬ್ಬ ಗಂಡ್ಸನ್ನ ಅದರಲ್ಲೂ ಎಡಗೈ ಮುರ್ಕೊಂಡವನ್ನ ಸುಮ್ಮನೆನಪ್ಪ. ಈ ನಿಮ್ ಶಿಷ್ಯಂದ್ರು ನನ್ನನ್ನು ಬರೋವಾಗ ಒಳ್ಳೆ ಅವ್ರ ಪ್ರಾಣ ಸ್ನೇಹಿತರನ್ನ ಕರ್ಕೊಂಬಂದಾಗೆ ಕರ್ಕೊಂಬಂದ್ರು. ಇಲ್ಲಿ ಬಂದಾದ್ಮೇಲೆ ನಾನು ಮಕ್ಕ ಕೂದೆ ನೋಡು ರಪಾರ ಅಂತ ಕಣ್ಣಿಗೆ ಬಟ್ಟೆ ಕಟ್ಟ. ಕಿಡ್ನಾಪ್ ಮಾಡ್ತಿರೋ ಅಲ್ಲಿಂದ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ಕೊಂಡ್ ಬರ್ಬೇಕು. ಅಣ್ಣ ಈಗ ಯಾವಾಗ ಕಿಡ್ನಾಪ್ ಮಾಡಿದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ಕೊಂಡ್ ಬರ್ತಿರಲ್ಲ, ಅದು ಯಾಕೆ ಅಂತ? ಅದು ಹಿಂದಿನಲ್ಲಿ ನಡ್ಕೊಂಡ್ ಬಂದಿರೋ ಸಿಸ್ಟಮ್, ಅದನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ. ಇವ್ ಕಣ್ಣಿಗೆ ಕಟ್ಟಿರೋ ಬಟ್ಟೆ ಬಿಚ್ಚಿರೋ. ನೋಡೋದಕ್ಕೆ ನೀನು ಸಖತ್ತಾಗಿ ಕಾಣಿಸ್ತೀಯಲ್ಲಣ್ಣ, ಯಾರು ನೀನು? ನಾನ್ ಜಗನ್ನು. ಬಾಂಬೆ ಅಂಡರ್ವುಡ್ ಅಲ್ಲಿ ಚೋಟಾ ಡಾನ್ ಬಿಟ್ರೆ ನೆಕ್ಸ್ಟ್ ನಾನೇ. ಈಗ ನೀನು ಕಿಡ್ನಾಪ್ ಮಾಡಿದ್ದಕ್ಕೆ ನಮ್ಗೆ 5 ಕೋಟಿ ಸಿಗುತ್ತೆ. ನನ್ನ ಹತ್ರ ಶೇರ್ ಕೇಳ್ತಾ ಇದ್ಯಾ ನೀನು? ಇರು, ಈಗಲೇ ಪೈಸಲ್ ಮಾಡ್ತೀನಿ. ಹಲೋ ಚೋಟಾ ಡಾನ್, ಪಾಂಡುರ ಗಲಿಗಲಿನ ಕಿಡ್ನಾಪ್ ಮಾಡಿದ್ದಾಯ್ತು. ಏನು ನಂಬಿಕೆ ಬರ್ತಾ ಇಲ್ವಾ? ನೀನೇ ಮಾತಾಡು. ಹಲೋ ಏ ಗಲಿ ಗಲಿ ತುಮಾರ ಕೇಲ್ ಖತಮ್. ಕತ್ತಾಗೆ ಅಣ್ಣ, ನಮ್ಮ ಮೆಂಡ್ರು ಗಲಿಗಲಿ ಅಂತ ಇದ್ರು, ಆಮೇಲೆ ನೀನು ಗಲಿಗಲಿ ಅಂದೆ. ಈಗ ನೋಡಿದ್ರೆ ಬಾಂಬೆದಲ್ಲಿರೋನು ನನ್ನನ್ನು ಗಲಿಗಲಿ ಅಂತ ಶುರು ಹಚ್ಕೊಂಡ್ಬಿಟ್ಟವನೆ. ನನ್ನ ಹತ್ರನೇ ಆಟ ಆಡ್ಬೇಡ. ಡೈಮಂಡ್ಸ್ ಎಲ್ಲಿದೆ ಅಂತ ಸಚ್ ಬೋಲ್ರೆ ಬೇಟಾ. ಬಾಂಬೆ ಅಣ್ಣ, ಏನ್ ತಮಾಷೆ ಮಾಡ್ತಿದ್ಯಾ ಇಲ್ಲ ನಿನ್ಗೆ ತಲೆ ಕೆಟ್ಟಿದ್ಯಾ? ಇವತ್ತು ಬೆಳಗ್ಗೆನೆ ನಮ್ಮನ್ನ ಅಡಿಗೆ ಕಲಿಸ್ತವಳು ಅದೇ ಚಂಪಚಮ್ಮೇಲೆ ಯಜಮಾನ್ರೆ ಒಂದು 50 ಗ್ರಾಮ್ ಸಾಸಿವೆ ತರಿಸ್ಕೊಡಿ ಅಂತ ಕೇಳಿದ್ರು. ಅದನ್ನ ತರಿಸ್ಕೊಡೋದಕ್ಕೆ ನನ್ನ ಹತ್ರ ಕಾಸಿರ್ಲಿಲ್ಲ. ನೀನು ವಜ್ರ ಬೇಕು ಅಂತ ಕೇಳ್ತಾ ಇದೀಯಲ್ಲ, ಎಲ್ಲಿಂದ ತಂದ್ಕೊಡ್ಲ? ಅಂದ್ರೆ ನೀನು ಪಾಂಡುರಂಗ ಗಲಿ ಗಲಿ ಅಲ್ವಾ? ಲೋ ಬಾಂಬೆವಲ್ಲ, ಇನ್ನೊಂದು ಸಲ ನನ್ನನ್ನು ಏನಾದ್ರೂ ನೀನು ಗಲಿ ಗಲಿ ಅಂದು ಫೋನಲ್ಲೇ ಮಕ್ಕ ಕೊಡ್ಬಿಡ್ತೀನಿ. ನಾನು ಪಾಂಡುರಂಗ ಗಂಟಗಲಿ, ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮಧುಕರಿ. ಎಡಗೈ ಎತ್ತಕ್ ಆಗ್ತಾ ಇಲ್ಲ ಕಣಪ್ಪ. ಯಾರೇನೇ ಅಂದ್ರು, ಯಾರೆಷ್ಟೇ ರೋಚಿಸಿದ್ರು 3 ತಿಂಗಳು ಯಾವುದೇ ಕಾರಣಕ್ಕೂ ನಿನ್ನ ಎಡಗೈನ ಮಾತ್ರ ಅಲ್ಲಾಡಿಸ್ಬೇಡ ಅಂತ ಡಾಕ್ಟರ್ ರವೀಂದ್ರ ಅವ್ರು ಎಚ್ಚರಿಕೆ ಕೊಟ್ಬಿಟ್ಟವ್ರೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ರು. ಬಾಂಬೆವಲ್ಲ, ಹೋಗಿ ನನ್ನಂತ ಒಂದ್ಸಲ 5 ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ಯಲ್ಲ, ಆವಾಗಲೇ ನಿನ್ನ ಯೋಗ್ಯತೆ ಏನು ಅಂತ ನಂಗೆ ಗೊತ್ತಾಗ್ಬಿಡ್ತೀನಿ. ನೀನು ಇಂಥ ಫೀಲ್ಡಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ. ಬಾಂಬೆನಲ್ಲಿ ಸಮುದ್ರ ಇರ್ಬೇಕಲ್ವಾ? ಹೋಗ ಎಗರ್ಕೊಂಡದ್ರಲ್ಲಿ ಮುಳುಗಿ ಸಾಯ. ಬಾಂಬೆ ಡಾನ್ಗೆ ಈ ರೇಂಜಲ್ಲಿ ಆವಾಜ್ ಆಗ್ತಾನೆ ಅಂದ್ರೆ ಇವನೆಂತ ಡಾನ್ ಇರ್ಬೇಕು? ಈ ಬಾಸ್ಗಿಂತ ಈ ಬಾಸೇ ಬೆಟ್ರು. ಹಲೋ ಚೋಟಾ ಡಾನು, ನಾನು ಡಾನ್ ಜಗನ್ನು. ಏಯ್ ಜಗನ್, ಗಲಿ ಗಲಿನ್ ಕರ್ಕೊಂಬಂದ್ರೆ ಗಂಡು ಗಲಿನ್ ಕರ್ಕೊಂಬಂದಿದ್ದೇನೋ? ನನಗ್ ಬೇಕಾಗಿರೋದು ಗಲಿ ಗಲಿ, ಗಂಡು ಗಲಿ ಅಲ್ಲ, ಸಂಜೆ? ಹಾ ಭಯ್ಯ, ತಲೆ ಕೆಡ್ಸ್ಕೋಬೇಡ. ಆ ಗಲಿ ಗಲಿನ ಗಲ್ಲಿ ಗಲ್ಲಿ ಹುಡುಕಿ ಕಿಡ್ನಾಪ್ ಮಾಡ್ತೀನಿ. ಟೇಕೆ ಓಕೆ ಭಯ್ಯ. ಏನಪ್ಪಾ ಮಾಡೋದೀಗ? ನೀವು ಮಾಡಿರೋ ಕೆಲಸಕ್ಕೆ ನಾನು ಬಾಂಬೆಯಿಂದ ಫೋನಲ್ಲಿ ಹಿಂದೆ ಲುಗಿಸ್ಕೋಬೇಕು. ಈಗೇನೋ ಮಾಡೋದು? ಏನ್ ಮಾಡೋದು? ಈ ಗಂಡು ಗಲಿನ ಮರ್ಯಾದೆಯಿಂದ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬರೋದು. ಈ ತಪ್ಪಿ ಹಾಗೇನಾದ್ರು ಮಾಡಿದ್ರೆ ನಮ್ಮ ಕತೆ ಮುಗ್ದಾಗೆ. ನೀವು ನಮ್ಮ ಜಾಗ ನೋಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಇಲ್ಲೇ ಅಟ್ಯಾಚ್ ಮಾಡ್ಬಿಡ. ಅಣ್ಣ ಕೊಂದಾಕಡ, ನನ್ನನ್ನ ಸಂತೋಷವಾಗಿ ಕೊಂದಾಕ್ಬಿಡೋಣ. ಅದರಿಂದ ನಿನಗೆ ಸಿಕ್ಕಾಪಟ್ಟ ಲಾಭ ಇದೆ. ಏನೋ ನಿನ್ನನ್ನ ಕೊಂದ್ರೆ ನನಗೆ ಲಾಭ ಇದೆಯಾ? ಅದ ಹೇಗೆ? ಅದು ನೋಡು ಬಾಸು, ನಾನು ಈ ರಿಯಲ್ ಎಸ್ಟೇಟ್ ಶಂಬಲಿಂಗ ಇದ್ದಾನಲ್ಲ, ಅವನಿಗೆ ಒಂದು 13 ಲಕ್ಷ ಕೊಡಬೇಕು. ಈ ಬ್ರೋಕರ್ ಬೋರಿಂಗ್ಗೆ ಒಂದು 8 ಲಕ್ಷ ಕೊಡಬೇಕು. ಈ ಮೋಹನ್ ಅಸೋಸಿಯೇಟ್ನಲ್ಲಿ ಒಂದು 5 ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಪ್ಲಂಬರು, ಮನೆ ರಿಪೇರಿ ಮಾಡೋನಿಗೆ ಒಂದು 3 ಲಕ್ಷ ಕೊಡಬೇಕಿತ್ತು ಕಾರಣ. ಈ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಅಂತ ಅದೊಂದು ಬರೀ ಒಂದು 2 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ. ಇನ್ನು ನಮ್ಮ ಮೆಂಡ್ರಿಗೆ ತಲೆ ಕೆಟ್ಟಾಗೆಲ್ಲ ಬ್ಯೂಟಿ ಪಾರ್ಲರ್ಗೆ ಅಂತ 3 ಸಾವಿರ ರೂಪಾಯಿ ಕೊಡಬೇಕು. ಒಟ್ಟು ಎಷ್ಟಾಯ್ತಣ್ಣ? ಎಲ್ಲ ಒಂದು 50 ಲಕ್ಷ ಆಗತ್ತೆ. ಅದು ನೋಡೋಣ. ನೀನೇನಾದ್ರೂ ನನ್ನನ್ನು ಕೊಂದಾಕ್ಬಿಟ್ಟೆ ಅಂದ್ರೆ ನನ್ನ ಹೆಂಡತಿಗೆ ಒಂದಿಷ್ಟು ಇನ್ಶೂರೆನ್ಸ್ ದುಡ್ಡು ಅಂತ ಸಿಗುತ್ತಣ್ಣ. ಅದರಲ್ಲೂ ಒಬ್ಬ ರೌಡಿ ಕೊಲೆ ಮಾಡಿ ಬಿಸಾಕಿದ್ದಾನೆ ಅಂತ ಈ ರಾಜಕೀಯದವ್ರಿಗೆ ಏನಾದ್ರೂ ಗೊತ್ತಾಗ್ಬಿಡ್ತು ಅಂದ್ರೆ ಹೊಸ ಪಕ್ಷ ಕಟ್ಟೋರೆಲ್ಲ ಮನೆ ಬಾಗ್ಲಿಗೆ ಬಂದು 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಕಾರಣ. ಇವ್ರಿಬ್ರು ಮುಖ ನೋಡ್ತಾ ಇದ್ರೆ ಈ ಮುಂಡೆವಕ್ಕೆ ನೆಟ್ಟಿಗೆ ಚಾಕು ಹಾಕಕ್ಕೂ ಬರಲ್ಲ ಅನ್ಸುತ್ತೆ. ನಿನಗೆ ಚಾಕು ಹಾಕಕ್ ಬರುತ್ತಣ್ಣ? ಅಲ್ಲ ಅಣ್ಣ, ನೀನು ದೊಡ್ಡ ಬಾಸು ಅಂತ ಹೇಳ್ಕೊತಿಯಲ್ಲ, ಏನೋ ಈ ಪಿಸ್ತೂಲು ಗಿಸ್ತೂಲು ಏನಾರು ಇಟ್ಟಿದೆಯಾ? ಒಚ್ಚೋ ಬಾಯಿ, ಹುಲಿ ಬೋನೊಳಗೆ ಬಂದು ನನಗೆ ಆಟ ಆಡಿಸ್ತಾ ಇದೆಯಾ? ಮೊನ್ನೆ ಝೂನಲ್ಲಿ ಒಂದು ಮಗು ಹುಲಿ ಚಾಕ್ಲೇಟ್ ಕೊಡಕ್ ಹೋಗಿ ಅದ್ರ ಕತೆ ಏನಾಯ್ತು ಗೊತ್ತಾ? ಅದ್ರ ಕೈಯ ಕಚಕ್ಕು. ಅದೇ ರೀತಿ ನಿನ್ ತಲೆನ ಕಚಕ್ ಕಲ್ಸ್ಬಿಡ್ತೀನಿ.
ಕೊನೆ ಆಸೆ ಏನು ಅಂತ ಕೇಳಿ ಅದನ್ನ ನೆರವೇರಿಸಿ ಆಮೇಲೆ ಕೊಂದು ಹಾಕ್ರೋ. ನಾನು ಸುಮಾರು ಪಿಕ್ಚರ್ ನೋಡಿವ್ನಿ. ಈ ಜೈಲಲ್ಲಿ ಪಾಸಿಗೆ ಹಾಕೋದ್ಕಿಂತ ಮುಂಚೆನು ನಿಮ್ಮ ಕೊನೆ ಆಸೆ ಏನು ಅಂತ ಕೇಳ್ತಾರಲ್ಲ, ಅದು ಯಾಕೆ ಅಂತ. ಕೊನೆ ಆಸೆ ಇಟ್ಕೊಂಡು ಸತ್ರೆ ದೇವುಗಳಾಗಿ ಬಂದು ಕೊಂದವ್ರನ್ನ ಕಾಡ್ತಾರೆ. ಕೊನೆ ಆಸೆ ಏನು ಅಂತ ಹೇಳು, ಇವ್ರಿಗೆ ಈಡೇರಿಸ್ತಾರೆ. ಏಯ್, ನಾನು ಸಾಯಂಕಾಲ ಬರೋದ್ರೊಳಗೆ ಇವ್ನ ಹೆಣ ಬಿದ್ದಿರ್ಬೇಕು. ಓಣಿ ಚೀಲದಲ್ಲಿ ಇವ್ನ ಹೆಣ ತುಂಬ್ಕೊಂಡು ಹೋಗಿ 50 ಕಿಲೋಮೀಟರ್ ದೂರ ಬಿಸಾಕ್ ಬನ್ನಿ. ನನ್ನನ್ನು ಇಲ್ಲೇ ಸಾಯಿಸಿ ನನ್ನ ಬಾಡಿನ 50 ಕಿಲೋಮೀಟರ್ ಜರ್ನಿ ಮಾಡ್ಸೋ ಬದಲು ಇದು ನಿನ್ನ ಲಾಸ್ಟ್ ಪಿಕ್ನಿಕ್ ಅಂತ ಒಂದು 50 ಕಿಲೋಮೀಟರ್ ಜರ್ನಿ ಮಾಡಿಸಿ ಒಂದು ಹಾಫ್ ಟೀ ಕುಡಿಸ್ಬಿಟ್ಟು ಆಮೇಲೆ ಅಲ್ಲಿ ಕೊಂದಾಕ್ಬಿಟ್ರೆ ಹೆಂಗೆ? ಅವೆಲ್ಲ ಆಗಲ್ಲ. ನೀನು ಈ ಸ್ಪಾಟ್ ಅಲ್ಲೇ ಫಿನಿಶ್ ಆಗ್ಬೇಕು. ನೀನು ಡೆಡ್ ಬಾಡಿ 50 ಕಿಲೋಮೀಟರ್ ದೂರ ಪಾರ್ಸಲ್ ಆಗ್ಬೇಕು. ಆಯ್ತು ಕನ್ನಡ, ಸಾಯೋದ್ಕಿಂತ ಮುಂಚೆ ನಿನ್ನ ಪರಿಚಯ ಆಗಿದ್ದು ನನಗಂತೂ ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತಾನೆ. ಪಾಪ ಇವೆರಡು ನನ್ನ ಬಾಡಿನ ಸಾಗಿಸ್ತವೆ. ಒಂದಿಷ್ಟು ಲಗೇಜ್ ಚಾರ್ಜ್ ಅಂತ ಏನಾದ್ರು ಕೊಟ್ಬಿಟ್ಟು ಹೋಗೋಣ. ಎಷ್ಟು? ಒಂದ್ 2,000 ರೂಪಾಯಿ ಕೊಟ್ಟಿರೋಣ. ನಾನು ವಾಪಸ್ ಬರೋಷ್ಟಲ್ಲಿ ಕೆಲಸ ಆಗಿರ್ಬೇಕು. ಆಯ್ತು ಅಲ್ಲ, ಬನ್ರ ಇಲ್ಲಿ. ಅಯ್ಯೋ, ಇರೋದೊಂದು ಚೇರು ಎಲ್ಲಿ ಕೂತ್ಕೋತೀರ? ಪರವಾಗಿಲ್ಲ, ನೆಲದಲ್ಲೇ ಕೂತ್ಕೊಳ್ಳಿಪ್ಪ. ಅದು ನೋಡ್ರ, ಬರೀ ನಿಮ್ಮ ಬಾಸ್ ಅಂತ ಅಲ್ಲ ಕಣ್ರ, ಜಗತ್ನಲ್ಲಿ ಅದೆಷ್ಟು ಜನ ಬಾಸ್ಗಳಿದಾರ ಅವರೆಲ್ಲರೂ ಬೆಪ್ಪನ ಮಕ್ಳ ಕಂಡ್ರ. ನಾವು ಬಾಯಿ ಬಿಚ್ಚೋವರೆಗೂ ಅವ್ರು ನಮ್ಮ ಅಪ್ಪ ನನಗೂ ದುಡ್ಡು ಬಿಚ್ಚಲ್ಲ ಕಂಡ್ರ. ಎಷ್ಟು ಒಳ್ಳೆ ಒಂದು ಗಲಿಗಲಿ. ಗಲಿಗಲಿ ಎಲ್ಲ ಕಂಡ್ರು, ಗಂಟುಗಲಿ. ಅದು ಆಕ್ಚುಲಿ ನಾನು ಕೈ ಎತ್ತಿ ಹೇಳ್ಬಿಟ್ಟಿದ್ರೆ ಒಂದೇ ಸಲ ಗೊತ್ತಾಗ್ಬಿಟ್ರೋದು. ನಾನು ಕೈ ಎತ್ತೋ ಪರಿಸ್ಥಿತಿನಲ್ಲಿಂದ ಅರ್ಥ ಮಾಡ್ಕೊಳ್ರ. ಅಣ್ಣ, ನೀನ್ ಹೇಗ್ ಸಾಯ್ಬೇಕು ಅನ್ಕೊಂಡಿದ್ಯಾ? ನೋಡ್ರ, ನೀವಿಬ್ರು ಸೇರ್ಕೊಂಡು ನನ್ನನ್ನು ಸಾಯಿಸಲೇಬೇಕು. ಇಲ್ಲಾಂದ್ರೆ ನೀವಿಬ್ರು ಸೇರ್ಕೊಂಡು ನಿಮ್ಮ ಗುರುಗೆ ಅಂದ್ರೆ ನಿಮ್ಮ ಬಾಸ್ಗೆ ದ್ರೋಹ ಮಾಡ್ದಂಗೆ ಆಗ್ಬಿಡುತ್ತೆ. ಈಗ ನನ್ನನ್ನು ಹೇಗೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಡುತ್ತಲ್ರ. ಈಗ ನೋಡಿಪ್ಪ, ಈಗ ಮಸಾಲೆ ದೋಸೆ ತರಿಸಿ ಅದಕ್ಕೊಂದಿಷ್ಟು ವಿಷ ಬರೆಸಿ ಅದನ್ನ ನಾನು ತಿಂದ್ಬಿಟ್ಟು ಸತ್ತೋಗ್ಬಿಡ್ಬೋದಿತ್ತು. ಆದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ಬಿಡ್ತು. ಇನ್ನು ಅದನ್ನು ಬಿಟ್ಟರೆ ಕ್ಲೋರೋಫಾರ್ಮ್ ಕೊಟ್ಟರು ಹಂಗಿಂಗ್ ಮಾಡಿ ನನ್ನನ್ನು ಸಾಯಿಸ್ಬೋದಿತ್ತು. ಅದ್ರದ್ದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಆಗ್ಬಿಡುತ್ತೆ. ತಪ್ಪಿ ಚಾನಲ್ ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದರೆ ನಿಮ್ಮನ್ನ ಬಿಟ್ಟರು ಬರೀ ನಿಮ್ಮ ವಿಷಯ ನಡ್ಕೊಂಡು ಉಜ್ಜಾಡ್ಬಿಡ್ತಾರೆ ಕಣ. ಇಲಿ ಪಾಷಾಣ ತಿಂದು ಸತ್ತೋಗೋಣ ಅಂದರೆ ಆ ಪಾಷಾಣ ತಿಂದರೆ ಇಲ್ಲಿನೇ ಸಾಯಲ್ಲ, ಇನ್ನು ನಾನೆಲ್ಲಿ ಸಾಯ್ತೀನ್ರ? ಬೆಸ್ಟ್ ಅಂದ್ರೆ ಈ ಕರೆಂಟ್ ಹೊಡ್ಸ್ಕೊಂಡು ಸತ್ತೋಗ್ಬಿಡ್ತು ಕಣ್ರ. ಇಷ್ಟಕ್ಕೂ ನನ್ನ ಜಾತಕದಲ್ಲಿ ನಾನು ಕರೆಂಟ್ ಹೊಡ್ಸ್ಕೊಂಡೇ ಸಾಯ್ತೀನಿ ಅಂತ ಬರ್ದಿಟ್ಬಿಟ್ಟಿದಿ ಅಂತ. ನಾವ್ ಅನ್ಕೊಂಡಿದ್ದು ಹಂಗೆ ಗುರು. ಮತ್ತೆ ಯಾಕೆ ತಡ ಮಾಡ್ತೀರಾ? ಹೋಗು, ನೀನೊಂದ್ ಕಡೆಯಿಂದ ವೈರ್ ಹೇಳ್ಕೊಂಬ, ನೀನೊಂದ್ ಕಡೆಯಿಂದ ವೈರ್ ಹೇಳ್ಕೊಂಬ. ಅದು ನೋಡಿಪ್ಪ, ನೀವು ನನಗೆ ಏಕಾಏಕಿ ಕರೆಂಟ್ ಕೊಟ್ಬಿಟ್ರೆ ನಾನು ನರಳಿ ಸತ್ತೋಗ್ಬಿಡ್ತೀನಿ ಕಣ್ರು. ಆ ದೃಶ್ಯನ ನೀವೇನಾದ್ರೂ ಕಣ್ತುಂಬ ನೋಡ್ಬಿಟ್ರೆ ನಿಮಗೆ ಸಿಕ್ಕಾಪಟ್ಟೆ ಕಸಿಬಿಸಿ ಆಗುತ್ತೆ. ರಾತ್ರಿ ಇಡೀ ನಿದ್ದೆನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ರ, ನೀವಿಬ್ರು ಕಣ್ಣು ಮುಚ್ಕೊಂಬಿಡಿ. ರಾಮ ರಾಮ ಕೃಷ್ಣ ಕೃಷ್ಣ ಅಂತ ದೇವ್ರನ್ನ ನೆನೆಸ್ತಾ ನನಗೆ ಗೊತ್ತಾಗದ ಹಾಗೆ ಆ ವೈರ್ನ ನನ್ನ ಮೈಗೆ ಕೊಡ್ರ. ರಾಮ ರಾಮ ಕೃಷ್ಣ ಕೃಷ್ಣ, ರಾಮ ರಾಮ ಕೃಷ್ಣ ಕೃಷ್ಣ. ದೇವರೇ, ಈ ಪಾಪಿಯನ್ನು ಮನ್ನಿಸು. ಏನಾಯ್ತು? ಕಣ್ಮುಚ್ಕೊಂಡು ಶಾಕ್ ಕೊಡಿ ಅಂದ. ನಾವ್ ಕಣ್ಮುಚ್ಕೊಂಡ್ವಿ, ಅದ್ ಯಾವ ಮಾಹಿತಿ ತಪ್ಪಿಸ್ಕೊಂಡು ನಮಗ್ ನಾವೇ ಶಾಕ್ ಕೊಟ್ಕೊಂಡ್ವಿ. ಇವ್ರ ಜೊತೆ ವಯಸ್ಸಾಯ್ತು ಹೊರತು ಬುದ್ಧಿ ಅಂತೂ ಬಂದಿಲ್ಲ. ನಿಮ್ಮನ್ನ ನನ್ ಜೊತೆ ಇಟ್ಕೊಂಡಿದ್ದೀನಲ್ಲ, ನನಗೂ ಬುದ್ಧಿ ಇಲ್ಲ. ನಿಮ್ ಕೈಲಿ ನಾಯಿ ಮರಿ ಅಲ್ಲ, ಕೋಳಿ ಪಿಳ್ಳ ಕೂಡ ಹಿಡಿಯಕ್ಕಾಗಲ್ಲ. ನಮ್ ಜಾಗ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಹೇಗಾದ್ರೂ ಮಾಡಿ ಹುಡುಕಿ ಮಸಾಜ್ ಮಾಡಿ. ಅಣ್ಣ, ಆಟೋ ಕಾಸು 2,000 ಕೊಟ್ಟಲ್ಲ. ದುಡ್ಡು ಅವನೇ ತಗೊಂಡೋದ. ಲೇ, ನಾವ್ ಒಬ್ಬತ್ ಬಂದಿದ್ದು ಇದೇ ಮನೆನ. ನನ್ಗೂ ಏನು ಗೊತ್ತಾಗ್ತಿಲ್ಲ ಕಣ. ಇರು, ಮನೆಯವ್ರನ್ನ ಕಟ್ ಕೇಳ್ಬಿಡೋಣ. ಯಾರಿದ್ದೀರಾ ಮನ್ಲಿ? ಎಲ್ರೂ ಇದೀವಿ, ನಿಮ್ಗೆ ಬೇಕು? ನಮ್ಗೆ ಪಾಂಡುರಂಗ ಗಲಿಗಲಿ ಬೇಕು. ಗಲಿಗಲಿ ಅಲ್ಲಪ್ಪ, ನಮಗ್ ಬೇಕಾಗಿರೋದು ಪಾಂಡುರಂಗ ಗಂಡುಗಲಿ. ಅವರು ನನ್ಗೆ ಯಜಮಾನ್ರಾಗ್ಬೇಕು. ನಿಮ್ಗೇನಾಗ್ಬೇಕು? ಏನೋ ಅವ್ರು ನಿಮ್ಗೂ ಯಜಮಾನ್ರ? ನಮ್ಗೆ ಯಾಕೆ ಬಿಡ, ಯಾರನ್ನ ಹುಡ್ಕೊಡ್ಬೇಕಾಗಿತ್ತು. ತುಂಬಾ ಸಂತೋಷ. ನೀವ್ ಆಗಾಗ ಈ ರೀತಿ ಬಂದು ಬಿಸ್ನೆಸ್ ಕೊಡ್ತಿದ್ರೆ ನಮಗ್ ತುಂಬಾ ಒಳ್ಳೇದಾಗತ್ತೆ. ಏನಂತೆ? ನಮ್ಮ ಯಜಮಾನ್ರಿಗೆ ಬಿಸ್ನೆಸ್ ಕೊಡಕ್ ಬಂದಿರತ್ತೆ. ಎಷ್ಟು ರೂಪಾಯಿ ಬಿಸ್ನೆಸ್ ಕೊಡ್ತೀರಾ? 5 ಕೋಟಿ. 5 ಕೋಟಿನ? ನಮ್ಮ ಅಣ್ಣಯ್ಯ ಆಸ್ತಿಲ್ ನಂಗೆ 5 ಕೋಟಿ ಕೊಡ್ಬೇಕು. ಆ ದುಡ್ಡನ್ನ ನಮ್ಗೆ ಕೊಟ್ಬಿಡಿ. ಹಾಗೆಲ್ಲ ಕೊಡಕ್ಕಾಗಲ್ಲಮ್ಮ, ನಮಗ್ ಸಿಗದೆ 5 ಕೋಟಿ. ಅದ್ರಲ್ಲಿ 50 ಲಕ್ಷನ ನಮ್ ಬಾಸ್ ಕೊಡ್ತಾರೆ. ಆದ್ರೆ ಸರಿಯಾಗಿ ಹುಡ್ಕೊಡ್ಬಿಡ್ಬೇಕು. ಹುಡ್ಕೊಡ್ತಾನೆ. ಅಣ್ಣಯ್ಯ ಬಾಯ್. ಅಜಯ್, ಅರೆ ಈ ದಾಂಡಿಗರ ಕೈಲಿ ಸಿಗಾಕೊಂಡ್ಬಿಟ್ರೆ ಅನ್ಯಾಯವಾಗಿ ನಾನು ಸತ್ತೋಗ್ಬಿಡ್ತೀನಿ. ಮೊದ್ಲಿನಿಂದ ತಪ್ಕೊಂಡ್ಬಿಡ್ಬೇಕು. ನೀವು ಅವತ್ ನನ್ನ ಹಬಿನ್ ಕೇಳ್ಕೊಂಡ್ ಬಂದಿದ್ರಲ್ಲ? ಹೌದು, ಎಲ್ಲಿ ಪಾಂಡುರಂಗ ಗಂಡುಗಲಿ? ಅವ್ರು ಈಗ ತಾನೇ ಆಚೆ ಹೋದ್ರಲ್ಲ. ನಿಮ್ಮಲ್ಲಿ ಹಗ್ಗ ಇದೆಯಾ? ಇದೆ. ಯಾಕೆ ಸರ್? ಹೋಗಿ ತಗೊಂಬನ್ನಿ. ಹಗ್ಗ ಯಾಕೆ? ಗೊತ್ತಾಗುತ್ತೆ. ನಿಮ್ಮಲ್ಲಿ ಒಂದು ನಮ್ರ ವಿನಂತಿ.
ದಯವಿಟ್ಟು ನಮ್ಮನೇಲಿ ಮಾತ್ರ ನೇಣ ಕೊಡಕ್ ಹೋಗ್ಬಿಡಿ ಸರ್. ಆಮೇಲೆ ನಾವುಗಳು ಮನೆ ಖಾಲಿ ಮಾಡ್ಬೇಕಾಗಲ್ಲ. ಫೋಟೋ ತೆಗಿಲ್ಲ. ಕಟ್ಟಿದ್ದಕ್ಕೆ ನಮ್ಗೇನು ಇಲ್ ಮಾಡ. ಏನ್ ಬೇಕು? ಮಸಾಲೆ ದೋಸೆ ತಿನ್ನಕ್ಕೆ ಒಂದು 200 ರೂಪಾಯಿ ಕೊಟ್ಟು ಸಾಕಣ. ಅಷ್ಟೇನಾ? ಹಾ ತೊಳೆ. ಮಸಾಲೆ ದೋಸೆ ತಿನ್ಕೊಂಡ್ ಬರ್ಬೋದಣ್ಣ? ಆಯ್ತು ಹೋಗಿ. ಪಾಂಡುರಂಗ ಬರೋವರ್ಗು ಇವ್ರನ್ನ ಯಾರು ಬಿಡಲ್ಲ. ಇವಾಗ ಏನು ಮಾಡೋದು? ಹೋಗಿ ಮೊದ್ಲು ಹೊಟ್ಟೆ ತುಂಬಾ ದೋಸೆ ತಿನ್ನೋಣ, ಆಮೇಲೆ ಏನಾದ್ರು ಹೊಳಿದ್ರು ಹೊಳಿಬೋದು. ಬಂಡ್ರ ಇಲ್ಲಿ. ಏನ್ ಸರ್ ಕರ್ದಿದ್ದು? ಇಲ್ಲಿ ಪಾಂಡುರಂಗ ಗಂಡುಗಲಿ ಮನೆಯಲ್ಲಿ ಬರುತ್ತೆ. ಸರ್ ನಾವ್ ಅದೇ ಮನೆಯವ್ರೆ. ಮೈಸೂರು ವಿಠ್ಠಲ್ ಮೂರ್ತಿ ಎಮ್ಮೆ ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ನಾನು ಪದ್ಮನಾಭ ಅಂತ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನಾನು ಡಾನ್ ಜಗನ್. ಯಾರನ್ನೋ ಕಿಡ್ನಾಪ್ ಮಾಡಕ್ ಹೋಗಿ ಯಾರನ್ನೋ ಕಿಡ್ನಾಪ್ ಮಾಡ. ಈಗ ಆ ಮನುಷ್ಯ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾನೆ. ಅವನು ಅರ್ಜೆಂಟ್ ಆಗಿ ಹಿಡಿದು ಮಟಾಶ್ ಮಾಡ್ಬೇಕು. ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಗಂಡುಗಲಿ ನೀವ್ ಯಾರು ಹುಡುಕ್ತಾ ಇದ್ದೀರಾ ಸರ್? ಗಲಗಲಿ ಅನ್ನೋರ್ನ. ಅದಕ್ಕಿಂತ ಮೊದಲು ಈ ಗಂಡುಗಲ್ನ ಹಿಡಿದು ಮಟಾಶ್ ಮಾಡ್ಬೇಕು. ಅವ್ನ ಎಲ್ಲಿ ಸಿಗ್ತಾನೆ ನಿಮ್ಗೆ ಗೊತ್ತಾ? ಒಂದ್ ನಿಮಿಷ ಇರಿ ಸರ್, ಫೋನ್ ಮಾಡಿ ವಿಚಾರಿಸ್ತೀನಿ. ಹಲೋ, ಈ ಕಡೆಯಿಂದ ಅದೆತ್ತಿದ್ರದು ಈಗ ಸದ್ಯಕ್ಕೆ ಎಡಗೈ ಎತ್ತಕ್ ಆಗ್ತಾ ಇಲ್ಲ. ತಾವ್ ಯಾರು ಅಂತ ಹೇಳಿಪ್ಪ. ನೀನೇನು ಎತ್ತೋದು ಬೇಡ ಕಣ, ನಾನು ಪದ್ದು. ಪದಪ್ಪ, ಅದೆಲ್ಲಿ ಆಯ್ಕೊಂಡ್ ತಿಂತಾ ಇದೆಯೋ? ಅದು ಬಿಡು, ನೀನ್ ಎಲ್ಲಿದ್ಯಾ ಅದನ್ನ ಹೇಳು. ಈ 13ನೇ ಕ್ಲಾಸ್ ಕೆಳಗಡೆ ನಮ್ಮ ಮಾಮೂಲಿ ಮರ ಇದೆಯಲ್ಲಪ್ಪ, ಅದಕ್ಕೆ ಹೊರ್ಕೊಂಡು ಆರಾಮಾಗಿ ರೆಸ್ಟ್ ತಗೋತಾ ಇದೀನಪ್ಪ. ನೀನ್ ಅಲ್ಲೇ ಇರೋ, ನಾವು ಬರ್ತಿದೀವಿ. ಎಲ್ಲಿದಾನಂತೆ? ಸರ್ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನಾವು ಅವನ್ನ ಅವ್ರು ನಮ್ಮನೆಗ್ ಬಂದು ನಮ್ಮಲ್ಲಿರೋರ್ ಕಟ್ಟಾಕಿ ಕಾಯ್ತಾ ಕೂತಿದ್ದಾರೆ. ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾವು ಗಂಡುಗಳನ್ನ ಕರ್ಕೊಂಡ್ಬಂದು ನಿಮ್ ಕಾಲ ಹತ್ರ ಬಿಸಾಕ್ತಿವಿ. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ಸಾಕು. 400 ರೂಪಾಯಿ ಕೊಡ್ತೀನಿ. ಹಾಗಾದ್ರೆ ನೀವು ನಮ್ಮಲ್ಲಿರಿ. ನಿಮ್ಮ ಮನೆ ಎಲ್ಲಿ ಬರುತ್ತೆ? ಅಲ್ಲಿ. ಓಕೆ ಬಾಯ್. ಬೇಗ ಕರ್ಕೊಂಬನ್ನಿ. ನಡಿಯೋ. ಪರವಾಗಿಲ್ಲ ಕಣ್ರು, ಅಪರೂಪ ಒಳ್ಳೆ ಕೆಲಸ ಮಾಡಿದೀರಾ. ಓಚಲಾಗಿ ಎಲ್ಲಾನು ಕಟ್ಟಾಕ್ಬಿಟ್ಟಿದ್ದೀರಾ. ಅನಿಷ್ಟು ಮುನ್ನದೆ ನಮ್ಮನ್ನೆಲ್ಲ ಕಟ್ಟಾಕ್ತಿದೀಯಲ್ಲ, ಯಾರೋ ನೀನು? ನಾನು ಡಾನ್ ಜಗನ್. ಹೆಣ್ಮಕ್ಳನ್ನ ಈ ರೀತಿ ಕಟ್ಟಾಕ್ತಿದ್ರಲ್ಲ, ಬುದ್ಧಿನೇ ನಿಮ್ಗೆ? ನಮ್ಮಂಥವ್ರು ಶಾಪ ಕೊಟ್ರೆ ನೀನು ಎಕ್ಕೊಟ್ಟು ಹೋಗ್ಬಿಡ್ತೀಯ. ನೀ ನೆಗೆದು ಬಿದ್ದು ನೆಲ್ಲಿಕಾಯಾಗ, ಸಿಗದ್ ಬಿದ್ದು ಸಿಗಕಾಯಾಗ, ಸುತ್ಕೊಂಡು ಹೋಗ. ಸಾಕು. ನನಗೆ ಬೇಕಾಗಿರೋದು ಪಾಂಡುರಂಗ ಗಲಿಗಲಿ. ಗಲಿಗಲಿ ಅಲ್ಲ ಕಣೋ, ಗಂಡುಗಲಿ. ಅವ್ನು ಎತ್ತಾಕೊಂಡ್ಬರೋಕೆ ನಿಮ್ ಹುಡುಗರು ಹೋಗಿದ್ದಾರೆ. ಅವ್ನು ಸಿಕ್ಕ ತಕ್ಷಣ ನಿಮ್ಮನ್ನೆಲ್ಲ ಬಿಟ್ಬಿಡ್ತೀನಿ. ಇಷ್ಟಾಯ್ತು. ಪದಪ್ಪ, ಬಿಡ ತೆಗೆದು ಬಿಡ ಅವನ್ಗೆ. ಲೇ ಬಿಟ್ಲ, ಹೊಡ್ಸ್ಕೊಂಡು ಸುಮ್ಮನೆ ಇದೆಯಲ್ಲ, ಏನ್ ನೋಡ್ತೀಯ? ಬಿಡ ಅವನ್ಗೊಂದು. ಸಿಕ್ಕಾಪಟ್ಟೆ ಇಟ್ಬಿಡ್ತೇನಾ? ಇಚ್ಚಿ ಬಿಡಿ ಅವನ್ಗೆ. ಹಾಕೊಂಡು ನಮ್ಗೆ ಉಳಿಸ್ತಾ ಇದ್ಯಾ? ಲೇ, ನಿಮ್ಮಂತ ಅಯೋಗ್ಯರ ಮೇಲೆ ನಾನು ಏನಾದ್ರೂ ಕೈ ಮಾಡ್ಬಿಟ್ರೆ ನನ್ನ ಪವಿತ್ರವಾದ ಶ್ರಮ ವೇಸ್ಟ್ ಆಗ್ಬಿಡುತ್ತೆ ಕಣ್ರ. ಅದಕ್ಕೋಸ್ಕರ ನಿಮ್ಮಿಬ್ಬರಿಗೆ ಹೊಡೆದಾಟಕ್ಕೆ ಬಿಟ್ಟೆ. ಅಲ್ಲ ಕಣ್ರಲೆ, ದೋಸೆ ತಿನ್ನೋದಕ್ಕೆ 200 ರೂಪಾಯಿ ಸಿಗುತ್ತೆ ಅನ್ನೋ ಆಸೆಗೋಸ್ಕರ ಮನೆ ಮಂದಿನೆಲ್ಲ ಕಟ್ಟಾಕ್ ಬಂದಿದ್ದೀರಲ್ಲ, ನಿಮ್ಮಿಬ್ರಿಗೂ ನಾನು ಏನ್ ಹೇಳ್ಬೇಕಾ? ಅಯ್ಯೋ, ಅವ್ರನ್ನ ಕಟ್ಟಾಕಿದ್ದಕ್ಕೆ ನಾವು ಆಚೆ ಬರಕಾಯ್ತು, ಇಲ್ಲಾಂದ್ರೆ ನಮ್ಮನ್ನ ಕಟ್ಟಾಕ್ಬಿಟ್ರಲ್ಲ. ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಬನ್ನಿಪ್ಪ ಹೋಗೋಣ. ಹಲೋ, ನಾನು ಗಲಿಗಲಿ ಮಾತಾಡ್ತಾ ಇರೋದು. ಆ ಡಾನ್ ಜಗನ್ ನನ್ನ ಹಿಂದೆ ಬಿದ್ದಿದ್ದಾನೆ, ನಾ ಏನ್ ಮಾಡ್ಬೇಕು ಅಂತ ಸೂಚನೆ ಕೊಡಿ. ಅಣ್ಣ, ತಾವು ಗಲಿಗಲಿನೇ? ಹೌದು. ಅಯ್ಯ, ನಿನ್ ಮಕ್ಕಿಷ್ಟು ಬೆಂಕಿ ಇಕ್ಕ. ಅವನು ಯಾವನೋ ಡಾನ್ ಜಗನ್ ಅಂತೆ ನನ್ನನ್ನು ಗಲಿಗಲಿ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟು ಕಿಡ್ನಾಪ್ ಮಾಡ್ಬಿಟ್ಟಿದ್ದೆ ಗೊತ್ತಾ? ಏನೋ ಮುಖ ನೋಡ್ತಾ ಇದ್ರ, ಹಿಡ್ಕೊಳ್ರು. ಇವನನ್ನ ಡಾನ್ ಜಗನ್ ಹತ್ರ ಕರ್ಕೊಂಡು ಹೋಗಿ, ಡಾನ್ ಜಗನಣ್ಣ, ಇವನ್ ಗಲಿಗಲಿ, ನಾನ್ ಗಲಿಗಲಿ ಇಲ್ಲ, ನಾನ್ ಗಂಡುಗಲಿ, ಇವನ್ ಗಲಿಗಲಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಬೋಣಪ್ಪ. ನೋಡಿ, ನೀವ್ ತಿಳ್ಕೊಂಡಿರೋ ಹಾಗೆ ಆ ಗಲಿಗಲಿ ನಾನಲ್ಲ. ಆ ಗಲಿಗಲಿನು ನೋಡಕ್ ನನ್ ಥರನೇ ಇದ್ದಾನೆ. ಮತ್ ನೀವ್ಯಾರು? ನಾನು ನೋಡಿ, ಈಗ ನೀವು ಒಂದು ಕೆಲಸ ಮಾಡ್ಬೇಕಲ್ಲ, ನಾನೇ ಗಲಿಗಲಿ ಅಂತ ಅವನ ಹತ್ರ ಕರ್ಕೊಂಡೋಗಿ ಒಪ್ಸಿ, ಮುಂದಿನ ದಿನ ನಾನ್ ನೋಡ್ಕೊಳ್ತೀನಿ. ಏ ಗಲಿಗಲಿ, ನಿನಗೂ ಬಾಂಬೆ ಡಾನ್ಗೂ ಆಗ್ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಆ ಬಾಂಬೆ ಡಾನ್ ಬಲಗೈ ತರ ಇರೋ ಈ ಡಾನ್ ಜಗನ್ನ ಕೊಲ್ಬೇಕು ಅಂತ ಸ್ಕೆಚ್ ಆಗಿದೆಯಲ್ಲ, ಇವತ್ತು ನಿನಗೆ ಕಾದಿದೆ. ಮುಖ ನೋಡ್ತೀರಾ? ಅದಕ್ರ ಯಾರು ಹೊಡಿತಾರೋ? ಸರ್ ನಾನು ಸರ್ ಶಿಷ್ಯಂದ್ರು. ಇನ್ನೊಂದ್ಸಲ ತಂದು ಬಿಡ್ರಪ್ಪ. ನಾವೇ ಸರ್. ನೀನ್ ತಿಳ್ಕೊಂಡಿರೋ ಹಾಗೆ ಗಲಿಗಲಿ ನಾನಲ್ಲ,
ಅವನ್ ಥರನೇ ಇರೋ ಸಿಬಿಐ ಆಫೀಸರ್ ನಿನ್ನ ಆಟ ಮುಗೀತು ಇವ್ರ ಅಂಡರ್ ಅರೆಸ್ಟ್ ಮಿಸ್ಟರ್ ಪಾಂಡುರಂಗ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಯು ಡೋಂಟ್ ವರಿ ನಿಮ್ ಹೆಸರನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಿಸಿ 1 ಲಕ್ಷ ರೂಪಾಯಿ ಬಹುಮಾನ ಕೊಡಿಸ್ತೀನಿ